ಪ್ರೀತಮ್ ಗೌಡ್ರ ಸಲುವಾಗಿ ಟ್ರಿಗರ್ ಆದ್ರಿ ನನಗೆ ಅವ್ರು ಕಟ್ಕೊಂಡೇನು, ನನಗೆ ಅದೆಲ್ಲ ಪ್ರಶ್ನೆ ಇದ್ದಿದ್ದು. ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ? ಇಲ್ಲಿ ನಮ್ಮ ಗಮನಕ್ಕೆ ಬರದೆ ಕೆಲವು ಡೆವಲಪ್ಮೆಂಟ್ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಮಾತಾಡಿರ್ಬೋದು. ಆದರೆ ನನಗೆ ಅಮಿತ್ ಶಾ ಅವರು ಫೋನ್ ಮಾಡಿ, ಸಂತೋಷ್ ಜಿ ಅವರು ಮಾತಾಡಿ, ಅವ್ರು ನನಗೊಂದು ಇಲ್ಲ ಪಾದಯಾತ್ರೆ ಫಿಕ್ಸ್ ಆಗಿಬಿಟ್ಟಿದೆ, ಮುಂದಕ್ಕಾಗೋದು ಸರಿಯಾಗಲ್ಲ, ಮಾಡೋದು ಸೂಕ್ತ ಕುಮಾರಸ್ವಾಮಿ ಅಂತ ಅವ್ರು ನನಗೆ ಸಲಹೆ ಕೊಟ್ಟ ಮೇಲೆ ನಾನು ಆ್ಯಕ್ಚುಲಿ ಒಪ್ಪಿಗೆ ಕೊಟ್ಟೆ. ಬಂದರು ನನ್ನ ಥರ ಪ್ರಹ್ಲಾದ್ ಜೋಶಿಯವರು, ನಮ್ಮ ಇಲ್ಲಿ ಇನ್ಚಾರ್ಜ್ ಸೆಕ್ರೆಟ್ರಿ ಅವರು ಮತ್ತು ವಿಜೇಂದ್ರ ಅವರು ಬಂದರು. ನಾನು ವಿಜೇಂದ್ರ ಅವ್ರಿಗೂ ನೇರವಾಗಿ ಹೇಳಿದೆ, ಚಿಕ್ಕ ವಯಸ್ಸು, ಅಧಿಕಾರದ ಒಂದು ಅವಕಾಶಗಳೇನು ದೊರಕಿದೆ, ದುಡುಕ್ಬೇಡ ಬ್ರದರ್, ಎಲ್ಲರನ್ನೂ ಜೊತೇಲಿ ತಗೊಂಡೋಗು, ಎಲ್ರಿಗೂ ಇಂಥ ಅವಕಾಶಗಳು ಸಿಗಲ್ಲ. ನಾನು ನೇರವಾಗಿ ಅವ್ರು ಎಲ್ಲರನ್ನೂ ಕೂರಿಸ್ಕೊಂಡೆ ಅಡ್ವೈಸ್ ಮಾಡಿದ್ದೀನಿ.